ರೈತರಿಗೆ ಇದೊಂದು ವರದಾನ. ಯಾಕಂದರೆ ಇದು ಗೊಬ್ಬರದ ರಾಜ ಅಂತಲೇ ಕರಿಬೋದು. ಯಾಕೆ ಇದನ್ನು ಗೊಬ್ಬರದ ರಾಜ ಅಂತ ಕರೀತಾರೆ ಅಂತಂದರೆ, ಈ ಗಿಡದಲ್ಲಿ ನಿಮಗೆ NPK 3 ಇರುತ್ತೆ ನೋಡಿ. ಇದು ಎಲೆ, ಇದು ನೈಟ್ರೋಜನ್ ರಿಚ್. ಸೊ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ, ನೈಟ್ರೋಜನ್ ಕೊಡುತ್ತೆ ನಿಮ್ಮ ಭೂಮಿಗೆ. ಈ ಟೆಂಡರ್ ಇನ್ನು ಬಲ್ತಿಲ್ದೇ ಇರೋವಂತಹ ತೊಗಟೆ ಇದೆಯಲ್ಲ, ಇದರಲ್ಲಿ ನಿಮಗೆ ಫಾಸ್ಫರಸ್ ಸಿಗುತ್ತೆ. ಹಾಗೆಯೇ ಸೊ ಈ ರೀತಿ ಗಟ್ಟಿಯಾಗಿರೋ ಗ್ಲಿರಿಸಿಡಿಯ ಕಡ್ಡಿ, ಇದರಲ್ಲಿ ಪೊಟ್ಯಾಷ್ ಇದೆ. ಸೊ ನಿಮಗೆ NPK 3 ಕೊಡುವಂತಹ ಏಕೈಕ ಬೆಳೆ ಅಂತಂದರೆ ಗ್ಲಿರಿಸಿಡಿಯಾ. ಇಷ್ಟು ಅಲ್ಲದೆ ಇದನ್ನು ನಾವು ಬೇರೆ ಬೇರೆ ರೀತಿ ಈಗ ಮಲ್ಚಿಂಗಿಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳಿದೆ. ಮಲ್ಚಿಂಗಿಗೆ ಹೇಗೆ ನೋಡಿ, ಒಂದು ಬುಡ ಹಾಕಿದ್ರೆ ಕಟ್ ಮಾಡ್ತಾ ಹೋದರೆ ಇಷ್ಟು ರೆಕ್ಕೆಗಳು ಹೊಡೆದು ತುಂಬ ಅಗಾಧವಾಗಿ ಬೆಳೆದು ಬಿಡುತ್ತೆ. ಇದನ್ನೇನು ಕಟ್ ಮಾಡಲಿಲ್ಲ ಅಂತಂದರೆ ಬ್ರಹ್ಮ ರಾಕ್ಷಸದ ಗಿಡ ಆ ಥರ ದೈತ್ಯಾಕಾರದಲ್ಲಿ ಬೆಳೀತಾ ಹೋಗುತ್ತೆ. ಇದನ್ನು ನಾವು ಕಟ್ ಮಾಡಿ 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 ಭೂಮಿಗೆ ಹಾಕಲೇಬೇಕು, ಇಲ್ಲ ಅಂತಂದರೆ ಇದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಸೊ ನಾವು ಇದನ್ನು ಯಥೇಚ್ಛವಾಗಿ ವರ್ಮಿ ಕಂಪೋಸ್ಟ್ ಯೂಸ್ ಮಾಡ್ತೀವಿ, ಆಮೇಲೆ ಮಲ್ಚಿಂಗಿಗೆ ಯೂಸ್ ಮಾಡ್ತೀವಿ. ಅದಲ್ಲದೆ ನಮ್ಮದು ತೋಟದ ಸುತ್ತ ಬಾರ್ಡ್ರಲ್ಲಿ ಗ್ಲಿರಿಸಿಡಿಯಾ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನನಗೆ ಇದು ವಿಂಡ್ ಬ್ರೇಕರ್ ಥರನೂ ಕೆಲಸ ಮಾಡುತ್ತೆ. ಸೊ ನುಗ್ಗೆ ಅಕ್ಸೆನೂ ಬಾರ್ಡ್ರಲ್ಲಿ ಹಾಕಿದ್ದೀನಿ, ಬಟ್ ಗ್ಲಿರಿಸಿಡಿಯಾ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಇದು ಹಾರ್ಡ್ ಕ್ರಾಪ್ಸು. ಅಕ್ಸೆ ಮತ್ತು ನುಗ್ಗೆ ನಿಮಗೆ ಸಾಫ್ಟ್ ವುಡ್ಡು, ಅದು ಜೋರಾಗಿ ಗಾಳಿ ಬಂದರೆ ಮುರಿದೋಗೋ ಚಾನ್ಸಸ್ಗಳಿರುತ್ತೆ. ಬಟ್ ಗ್ಲಿರಿಸಿಡಿಯಾ ಹಾಗಲ್ಲ, ತುಂಬ ಹಾರ್ಡಿ ಸ್ಟೆಮ್ಮು. ಸೊ ಆಮೇಲೆ ನೋಡಿ, ನೀವು ಇಲ್ಲೇ ನೋಡ್ಬೋದು, ಇದ್ರ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ಈಗ ನಮಗೆ ರೋಗ ರುಜಿನಗಳು ನಮ್ಮ ಗಿಡಕ್ಕೆ ಬರದೇ ಇರೋ ಥರ ಇದು ನಮಗೆ ಬ್ಯಾರಿಯರ್ ಕ್ರಾಪು. ಸೊ ಈ ಗಿಡಕ್ಕೆ ಈಗ ಇಲ್ಲೆಲ್ಲ ಸ್ವಲ್ಪ ಹೇನುಗಳು, ಬ್ಲ್ಯಾಕ್ ಕಪ್ಪು ಹೇನು ಅದೆಲ್ಲ ಬಂದಿದೆ. ಸೊ ಇದು ನಮ್ಮ ಇದಕ್ಕೆ ರೋಗ ರುಜಿನ ಕೀಟಗಳಿಗೆ ಇದು ಇಲ್ಲಿ ಫುಡ್ ಸಿಕ್ತು. ಇಲ್ಲಿ ಫುಡ್ ಸಿಕ್ಕಿದಾಗ ನಮ್ಮದು ಮೇಯ್ನ್ ಕ್ರಾಪ್ಸ್ಗಳು ಸೇಫ್ ಆದವು. ಸೊ ಆ ಥರನೂ ಬೆನಿಫಿಟ್ ಇದೆ. ನಾನು ನೋಡಿ, ಈಗ NPKನೂ ಸಿಕ್ತು, ನಿಮಗೆ ವಿಂಡ್ ಬ್ರೇಕರ್ ಆಯಿತು, ನಿಮಗೆ ಪೆಸ್ಟ್ ಕಂಟ್ರೋಲ್ಗೆ ಒಂಥರ ಬ್ಯಾರಿಯರ್ ಆಯಿತು. ಸೊ ಇನ್ನೇನು ಬೇಕು, ಇದು ಅಷ್ಟು ಹೆಲ್ಪ್ಫುಲ್ಲು, ಸ್ಪೆಷಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋ ರೈತರಿಗೆ. ನೀವು ಕೃಷಿ ಮಾಡ್ತಿದ್ರೆ, ಆರ್ಗ್ಯಾನಿಕ್ ಸಾವಯವ ಕೃಷಿ ಮಾಡ್ತಿದ್ರೆ ಒಂದು ಹಾಕ್ಕೊಳ್ಳಿ, ನಿಮ್ಮ ಬದುಗಳಲ್ಲಿ ಹಾಕ್ಕೊಳ್ಳಿ. ಒಂದು ಸ್ಟಾರ್ಟಿಂಗ್ ನೀವು 100 ಗಿಡ ಹಾಕಬೇಕಾಗಿಲ್ಲ, ಒಂದು 10 ಗಿಡ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ದಿವಸ ಆದಮೇಲೆ ಹಾರ್ಡಿ ಸ್ಟೆಮ್ ಆದಮೇಲೆ ಅದರಿಂದನೇ ನೀವು ಮಲ್ಟಿಪ್ಲೈ ಮಾಡಿಕೊಂಡು, ಸೊ ನೀವು ಗಿಡನ ಅಂದರೆ ಈ ಥರ ಕಡ್ಡಿಗಳನ್ನ ತುಂಡು ಮಾಡಿಕೊಂಡು ಎಲ್ಲಿದೆ ನೋಡಿಕೊಂಡು, ನೋಡ್ ಮೇಲ್ಭಾಗಕ್ಕಿರೋ ಥರ ನೋಡಿಕೊಂಡು ಒಂದೊಂದು ಅಡಿಗೆ ಒಂದೊಂದು ಗಿಡ ನೆಟ್ಕೊಂಡ್ರು ಇದರಲ್ಲಿ ಒಂದು 10 ಗಿಡ ಆಗುತ್ತೆ. ಸ್ವಲ್ಪ ವರ್ಷಗಳ ಬಲ್ದ ಮೇಲೆ ಇದರಿಂದ ಸೀಡ್ಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಆ ಸೀಡ್ಸ್ ಇಟ್ಕೊಂಡು ನೀವು ಪ್ಲ್ಯಾಂಟ್ನ ಡೈರೆಕ್ಟಾಗೂ ಮಾರ್ಬೋದು. ಸೊ ನಮ್ಮ ಹತ್ರ ಸೀಡ್ಸು ಇದೆ, ಸೊ ಎಲ್ಲ ಸಿಗ್ತದೆ. ನಾನೀಗ 3ನೇ ವರ್ಷ ಇದು ಗ್ಲಿರಿಸಿಡಿಯಾ ಹಾಕಿ, ಹಾಗಾಗಿ ಯಥೇಚ್ಛವಾಗಿ ನಮ್ಮ ಹತ್ರ ಗ್ಲಿರಿಸಿಡಿಯಾ ಇದೆ ಅಕ್ಸೆ ನುಗ್ಗೆ ಜೊತೆಗೆ. ಇದನ್ನು ಬಾರ್ಡ್ರ್ಗಳಲ್ಲಿ ಲೈವ್ ಫೆನ್ಸಿಂಗ್, ನಿಮ್ಮ ತೋಟದಲ್ಲಿ ಫೆನ್ಸಿಂಗ್ ಇಲ್ಲ ಅಂದರೆ ಫೆನ್ಸಿಂಗ್ ಥರನೂ ಹಾಕೋಬೋದು. ಸೊ ತುಂಬ ಬೆನಿಫಿಟ್ಸ್ ಇದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ನೋಡಿ ಎಷ್ಟು ಪ್ರೂನ್ ಮಾಡಿದ್ದೀವಿ ಅಂದರೆ ಒಂದು 7-8 ಸಲ ಪ್ರೂನ್ ಮಾಡಿದ್ದೀವಿ. ಅದರಿಂದ ಸಿಕ್ಕಾಬಟ್ಟೆ ಬ್ರ್ಯಾಂಚ್ ಔಟ್ ಆಗಿದೆ. ಪ್ರೂನ್ ಮಾಡಲಿಲ್ಲ ಅಂದರೆ ಕಾಂಡ ದಪ್ಪ ಆಗಿ ನಿಮಗೆ ಯಾವುದೇ ರೀತಿ ವಿಂಡ್ ಬ್ರೇಕರ್ ಅಷ್ಟೇ ವರ್ಕ್ ಆಗುತ್ತೆ ಹೊರತು ಯಾವ ರೀತಿಯೂ ಇದು ಕೆಲಸ ಮಾಡಲ್ಲ. ಸೊ ಹಾಗಾಗಿ ಇದನ್ನು ನೀವು ಪ್ರೂನ್ ಮಾಡ್ಕೊಳ್ಳಿ. ಎಷ್ಟು ಸರಿ ಪ್ರೂನ್ ಮಾಡಬೇಕಂದ್ರೆ ವರ್ಷಕ್ಕೆ ಒಂದು 4 ಸರಿ. ಈ ಬೇಸಿಕಲಿ ನಿಮಗೆ ಪ್ರೂನ್ ಮಾಡೋ ಐಡಿಯಾ ಅಂದರೆ ಒಂದು 8 ಅಡಿ ಉದ್ದ ಬಂದ ತಕ್ಷಣ ಕೆಳಗಡೆ ಕಟ್ ಮಾಡಿ ಮಲ್ಚ್ ಮಾಡಿ, ಕಟ್ ಮಾಡಿ ಮಲ್ಚ್ ಮಾಡಿ. ಏನಿಲ್ಲ ನೋಡಿ, ನಮ್ಮಲ್ಲಿ ಪಪಾಯ ಇದೆ. ಸೊ ನಾನು ಇಲ್ಲೇ ಹಿಂಗೆ ತೆಗೆದು ಹಿಂಗೆ ಹಾಕ್ತೆ ಒಂದೊಂದು ಗಿಡಕ್ಕೆ ಮುಂದೆ ಇಷ್ಟೇ. ಈ ಥರ ಹಾಕ್ಕೊಂಡೋಗಿ ನಿಮಗೆ ಈ ಸೂರ್ಯನ ಕಿರಣ ನೇರವಾಗಿ ನಿಮ್ಮ ಬೆಳೆಗಳಿಗೆ ಇದಕ್ಕೆ ಬೀಳಲ್ಲ. ಸೊ ಅಲ್ಲೇ NPK 3 ಸಿಕ್ತು, ಗೊಬ್ಬರನೂ ಸಿಕ್ತು, ಮಲ್ಚಿಂಗು ಆಯಿತು, ಮಾಯ್ಶ್ಚರ್ ರಿಟೆನ್ಷನ್ ಕೂಡ ಆಯಿತು. ಸೊ ಹಾಗಾಗಿ ಈ ಥರ ನೀವು ವರ್ಷಕ್ಕೆ ಒಂದು 4-5 ಬಾರಿ ಅಂತೂ ಈ ರೀತಿ ಮಾಡ್ಕೊಂಡು ಹೋಗ್ಬೋದು. ಸೊ ಆಮೇಲೆ ರೈತರು ಒಂದು ತಪ್ಪು ಮಾಡ್ತಾ ಇದ್ದಾರೆ. ಏನು ತಪ್ಪು ಅಂದರೆ, ಇದರಲ್ಲಿ NPK ಇದೆ, ಸೊ ತುಂಬ ಸೊ ಹೆಲ್ಪ್ ಆಗುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ತೋಟ ತುಂಬ ಗ್ಲಿರಿಸಿಡಿಯಾಗೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಅದೇನಾಗುತ್ತೆ, ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಸ್ಪೇಸ್ನ, ನಿಮ್ಮ ಅಗ್ರಿಕಲ್ಚರ್ ಸ್ಪೇಸ್ನ ತಿಂದಾಕ್ಬಿಡುತ್ತೆ. ಸೊ ಹಾಗಾಗಿ ನೀವು ಬರೀ ಫಸ್ಟು ನಿಮ್ಮ ಫೆನ್ಸ್ ಬಾರ್ಡ್ರಲ್ಲಿ ಹಾಕ್ಕೊಳ್ಳಿ. ಬೇಕು ಅಂದರೆ ನಿಮ್ಮದು ಮಧ್ಯ ಬದಿಗಳಿರುತ್ತಲ್ಲ, ಒಂದು ಬ್ಲಾಕಿಂದ ಇನ್ನೊಂದು ಬ್ಲಾಕಿಗೆ, ಅಂಥ ಕಡೆ ಮಾತ್ರ ಹಾಕ್ಕೊಳ್ಳಿ. ತೋಟ ತುಂಬ ಎಲ್ಲ ಹಾಕಕ್ಕೆ ಹೋಗ್ಬಿಡಿ. ಕೆಲವೊಬ್ಬರು ನುಗ್ಗೆ ಹಾಕೋ ರೀತಿ 10 ಅಡಿಗೊಂದು ಹಾಕ್ಬಿಟ್ಟು ಅದಕ್ಕೆ ಪೆಪ್ಪರ್ ಹಾಕ್ತೀನಿ ಈ ರೀತಿ ಮಾಡೋಕ್ಕೆ ಹೋಗ್ತಾರೆ. 1-2 ಹಾಕ್ಕೊಂಡ್ರೆ ತೊಂದರೆ ಇಲ್ಲ. ತೋಟ ತುಂಬ ಹಾಕ್ಬಿಟ್ರೆ ನಿಮಗೆ ಒಳ್ಳೆಯದಲ್ಲ. ಇದು ಮುಂದಿನ ದಿವಸಗಳಲ್ಲಿ ತೊಂದರೆ ಆಗಿಬಿಡುತ್ತೆ. ಯಾಕಂದರೆ ಇದು ಒಂದು ಬ್ರಹ್ಮ ರಾಕ್ಷಸ ಗಿಡ, ಕಂಟ್ರೋಲ್ಗೆ ಸಿಗಲ್ಲ.